ಇಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಓವರ್ ಆಲ್ ನೋಡ್ತಾ ಇದ್ದಾಗ ಐಡಿಯಾಲಜಿನ ಅಥವಾ ಆಸ್ಬಿಟ್ಟಿದಾರ, ಗೆಲ್ಬೇಕು ಅಂತಿಲ್ಲ ಸುಮ್ಮನೆ ಪ್ರಚಾರಕ್ಕೆ ಬರ್ತಾರೆ ಗೆಲ್ತಾರೆ ಅನ್ನೋದಿದ್ಯಾ, ಅಥವಾ ಈಗ ಈ ಬೈ ಎಲೆಕ್ಷನ್ಸ್ ಅಲ್ಲೂ ಕೂಡ ಸುಲಭವಾಗಿ ಏನ್ ಗೆಲ್ತಿದ್ದಾರೆ ಅಂತ ಅನ್ಸಿರಿ? ಗೆದ್ದಿದ್ದಾರೆ, ಗೆಲ್ತಾರೆ, ಆದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಅಲ್ಲಿಯ ಜನ ನಿರ್ಧಾರ ತೆಗೆದುಕೊಳ್ತಾರೆ. ಒಳ್ಳೇದು ಕೆಟ್ಟದು ಅಂತ ನಾನು ನಿರ್ಧಾರ ಕೊಡಕ್ಕೆ, ಜಡ್ಜ್ಮೆಂಟ್ ಕೊಡಕ್ ನಾನಿಲ್ಲ. ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್ ಯು ಔಟ್ ಆಫ್ ಕ್ಯೂರಿಯಾಸಿಟಿ, ಐಡಿಯಾಲಜಿಯಲ್ಲಿ ಸಮಸ್ಯೆ ಇದೆಯಾ ಅಥವಾ ಆಸಕ್ತಿಯಲ್ಲಿ ಕಮ್ಮಿ ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಗೆ ಎಲ್ಲ ನಾಯಕರ ಹೊಂದಾಣಿಕೆ ಕೊರತೆ ಇದೆಯಾ ಅಥವಾ ಏನಾಗಿರಬಹುದು ಅಂತ ನಿಮ್ಮ ಲೆಕ್ಕಾಚಾರ? ಒಂದನೇದು, ಸ್ವಾತಂತ್ರ್ಯ ಹೋರಾಟದ ಆಶಯಗಳು ಮತ್ತು ಸಂವಿಧಾನದ ಆಶಯಗಳೇ ಕಾಂಗ್ರೆಸ್ನ ಐಡಿಯಾಲಜಿ. ಅದರಲ್ಲಿ ನಿಮಗೆ ತಪ್ಪಿದೆಯಾ? ಫಸ್ಟ್ ನನಗೆ ಅದನ್ನು ಹೇಳಿ. ಒಂದು. ಎರಡನೇದು, ಓಕೆ, ನಮ್ಮ ಐಡಿಯಾಲಜಿ ಅದುವೇನೆ. ಇನ್ನು ಅಲ್ಲಿ ಡಿಜಿಟ್ ನಂಬರ್ 1 ಆಗಿರ್ಲಿ 100 ಆಗಿರ್ಲಿ ಈಗ ಅವ್ರಿಗೆ ನೀವು ಬೈತೀರಾ, ಜಾತ್ಯತೀತ ಅಂತ ಹೇಳ್ತೀರಾ, ಅದು ಜಾತ್ಯತೀತ ಇಲ್ಲ ಅಂತ ನೀವು ಹೇಳ್ತೀರಾ ಅಲ್ವಾ? ಕಾನ್ಸ್ಟಿಟ್ಯೂಷನಲ್ ಐಡಿಯಾಲಜಿಗೆ ವಿರುದ್ಧವಾಗಿ ನಾವು ಯಾವ ಹಾಗಾದ್ರೆ ಜನರಿಗೆ ಅದು ಕಾನ್ಸ್ಟಿಟ್ಯೂಷನಲ್ ಐಡಿಯಾಲಜಿ ಅರ್ಥ ಮಾಡಿಸ್ಲಿಕ್ಕೆ ಅಥವಾ ಅದನ್ನ ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಹಿಂದೆ ಬೀಳ್ತಾ ಇದ್ದೀರಾ? ಇಲ್ಲ, ನಾನು ಹೇಳ್ತೀನಿ, ಒಂದು ಹಿಂದುತ್ವ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಅಥವಾ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಮರನ್ನ ಒಂದು ಮಾರ್ಜಿನಲೈಸ್ಡ್ ಮಾಡುವಂತಹ ಒಂದು ಇದೆಯಲ್ಲ, ಒಂದು ಕ್ಷಣದ ಮಟ್ಟಿಗೆ ಅಲ್ಲೊಂದು ರೋಚಕತೆ ಇರುತ್ತೆ. ಆ ಥರದ ಮಾತುಕತೆಗಳು, ಆ ರೀತಿಯ ನರೇಶನು, ಅವ್ರು ನಮಗೆ ಏನು ಹಿಂದೂ ಕತ್ರೆ ಮೇಹೆ, 85% ಇರುವಂತಹ ಹಿಂದೂಗಳು ಕತ್ರೆ ಮೇಹೆ ಅಂತ ಹೇಳುವಂಥದ್ದು, ಇದೆಲ್ಲ ಸುಳ್ಳಾದ್ರೂ ಕೂಡ ಅಲ್ಲೊಂದು ರೋಚಕತೆ ಇರ್ತದೆ, ಉನ್ಮಾದ ಇರ್ತದೆ, ಸಮೂಹ ಸನ್ನಿಗೆ ಜನ ಒಳಗಾಗ್ತಾರೆ. ನಾನು ಇದನ್ನು ಹೇಳೋದಿಲ್ಲ, ಆದ್ರೆ ಏರಿದ ಸನ್ನಿ ಇಳಿಲೇಬೇಕು. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದವರು 240ಗೆ ಬಂದು ನಿಂತಿದ್ದಾರೆ ತೃತೀಯ ಎಲೆಕ್ಷನ್ ಅಲ್ಲಿ. ಇನ್ನೂ ಅದು ಡಿಕ್ಲೈನಿಂಗ್ ಹೋಗುತ್ತೆ. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. 3 ಬಾರಿ ಅವರು ಎನ್ಡಿಎ ಮೈತ್ರಿಕೂಟ ಬಂದಿದೆ ಅಂತ ಹೇಳಿದಾಗ 2014ರಲ್ಲಿ ತುಂಬಾ ಅಭಿವೃದ್ಧಿಯ ಮಾತುಗಳನ್ನು ಆಡಿದ್ರು ಮೋದಿ ಅವರು. ನಿಜ ಹೇಳ್ಬೇಕೇನು, 15 ಲಕ್ಷ ಕೊಡ್ತೀನಿ ಆಗಿರ್ಬೋದು, 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸ್ತೀನಿ ಅಂತ ಆಗಿರ್ಬೋದು, ರೈತರ ಆದಾಯ ದುಪ್ಪಟ್ಟು, ಅದೆಲ್ಲ ಮಾತಾಡಿದ್ರು 2014ರಲ್ಲಿ. ಆದ್ರೆ 2019ರಲ್ಲಿ ಆ ಯಾವ ಮಾತುಗಳು, ಯಾಕಂದ್ರೆ ಅವ್ರಿಗೆ ಅಭಿವೃದ್ಧಿಯ ಬಗ್ಗೆ ನಾನು ಮಾತಾಡಬೇಕಾದ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಬಂದಿದ್ದು ಸಂಪೂರ್ಣವಾಗಿ. ಅವತ್ತು ಟ್ರಯಲ್ ಇತ್ತು 2014ರಲ್ಲಿ. 2019ರಲ್ಲಿ ಸಂಪೂರ್ಣವಾಗಿ ವಿಭಜನಾತ್ಮಕ ಮಾತಾಡಿದ್ರು. ಇವಾಗ ಕಡಿಮೆ ಆಗಿದೆ. ಒಂದ್ ನಿಮಿಷ ನಾನು ಹೋಗ್ತಾ ಇದ್ದೀನಿ, ನಂದು ಮುಗಿತು. ನೀವು ಇದೇ ರೀತಿ ಹೇಳೋದಾದ್ರೆ 54, 54, 99 ಯಾಕೆ ತಗೊಂಡ್ರಿ ನೀವು ಲೋಕಸಭೆಯಲ್ಲಿ? ಸ್ಟೇಟ್ ಅಲ್ಲಿ ಇಷ್ಟೆಲ್ಲ ಜನರಿಗೆ ಅರ್ಥ ಆಗಿದೆ ತಾನೆ? ಇಷ್ಟೆಲ್ಲ ನೀವು ಮೋದಿ ಅವರು ಇಳಿದು ಸುಳ್ಳು ಅಂದ್ರೆ ಒಪ್ಕೊಂಬೋಣ, ಹೈಪೋಥೆಟಿಕಲ್ ನೀವು ಹೇಳೋ ತರ. ಈ ಅಂದ್ರೆ 15 ವರ್ಷ ಆದ್ಮೇಲೆ ಒಪ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು, ಆದ್ರೂ ನೀವ್ ಯಾಕೆ ಸಿಂಗಲ್ ಡಿಜಿಟ್ ಅಲ್ಲಿ ಇದೀರಾ ಇವತ್ತು? ಅದನ್ನೇ ಹೇಳಿದ್ದು, ಆ ರೋಚಕತೆ ಇದೆಯಲ್ಲ, ಅದೊಂದು ದಶಕಗಳ ಕಾಲ ಕಾಡುತ್ತೆ. ಆದ್ರೆ ಫೈನಲ್ ನನ್ನ ಸ್ಟೇಟ್ಮೆಂಟ್ ಹೇಳ್ತೀನಿ. ಮುಂದಿನ ಬಾರಿ ಸರ್, ನನ್ನ ಫೈನಲ್ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಸರ್, ಮುಂದಿನ ಬಾರಿ ಅವ್ರು ಸೋಲ್ತಾರೆ ಅಂತ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗ್ಲು ಅದಕ್ಕೆ ಬಾರ್ 400 ಪಾರ್ ಹೇಳಿದವರು ಯಾಕೆ ಮತ್ತೆ 240ಗೆ ಬಂದ್ರು? ಮೇಡಮ್ ಅವ್ರದ್ದು ಆಯ್ತು ಅಲ್ವಾ? ನಾನು ಹೇಳುವಂತದ್ದು ಏರಿದವ ಇಳಿಯಲೇಬೇಕು, ಇಳಿದವ ಏರಲೇಬೇಕು, ಅದು ಸಹಜ. ಅಂದ್ರೆ ಈಗ ಅವ್ರೇನ್ ಟೈಮ್ ತಗೊಂಡ್ರೆ ನೀವು ಇನ್ನೂ ಟೈಮ್ ತಗೋತೀರಾ, ಸದ್ಯಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಇವಾಗ ಆಗಿಲ್ಲ ಅಲ್ವಾ? ಹೌದು, ಅವರು ಹೇಗೆ ಈಗ ಏರಿದ್ರು ಇಳಿತಾರೆ ಅಂತ ಹೇಳ್ತಾ ಇದ್ದೀರಿ. ಈಗ ನೀವು ಇನ್ನು ಏರಿಕೆ ಆಗೋಕೆ ಸಮಯ ಬೇಕು. ಸಮಯ ತಕ್ಷಣಕ್ಕೆ ನಾವು ಇಲ್ಲ ನೋಡಿ ಸರ್, ಅಲ್ಲಿ ಅಂತಾರಾಷ್ಟ್ರೀಯ ನೀತಿಯ ವೈಫಲ್ಯ, ವಿದೇಶಾಂಗ ನೀತಿಯ ವೈಫಲ್ಯ, ಬೆಲೆ ಏರಿಕೆ, ದೇಶದ ಮಾನ ಮರ್ಯಾದೆ ರಾಜಾಗ್ತಾರೆ. ರಾಮ್ ಮಾಧವ್ ಹೇಳ್ತಾ ಇರೋದು, ನೀವು ರಷ್ಯಾ ಹತ್ರ ತೈಲ ತಗೊಳ್ಬೇಡಿ ಅಂತ ಹೇಳಿದ್ವಿ, ನಾವು ಓಕೆ ಅಂದ್ರಿ, ನೀವು ತೆರಿಗೆ ಹಾಕಿದ್ರಿ, ನಾವು ಓಕೆ. ಅವರ ವೈಫಲ್ಯಗಳನ್ನ ಜನರ ಮುಂದೆ ತೆಗೆದುಕೊಂಡು ಹೋಗುವ ಶಕ್ತಿ ಒಂದು ದೊಡ್ಡ ವಿರೋಧ ಪಕ್ಷವಾಗಿ ಹೊರಹೊಮ್ಮುವ ನಿಟ್ಟಿನಲ್ಲಿ ನೀವು ವಿಫಲರಾಗಿದ್ದೀರಾ. ನೀವು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಎದುರಾಳಿಗಳು ಒಂದು ಯುದ್ಧ ಇದ್ದ ಹಾಗೆ ಚುನಾವಣೆ ಎಂದಾಗ ನೀವು ಅವರ ಲೋಪದೋಷಗಳನ್ನ ಟೈಮ್ ತಗೊಳ್ಳಿ.